ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆ ಜನರ ಮುಂದೆಯಿಂದ ರಾಜ್ಯದ ಜನತೆಗೆ ಹೇಳ್ತೇನೆ, ನಾನು ಎಲ್ಲೇ ಇದ್ರು ನನ್ನ ಹೃದಯ ನನ್ನ ಮನಸ್ಸು, ಯಾಕೆಂದ್ರೆ ಪಾಪ ಮೊನ್ನೆ ಯಾರೋ ಬಂದು ಹೇಳಿದ್ದ ನಮ್ಮ ಪಕ್ಕದವರು ಕನಕಪುರದವರು, ಎಂಥದ್ದು ಚನ್ನಪಟ್ಟ ಮೇಲೆ ನನ್ನ ಜೀವ ಅಂತ ಹೇಳಿ. ಜನ ಈಗ ಹೊಸದಾಗಿ ಜೀವ ಶುರು ಆಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇಷ್ಟು ದಿವಸ ಹೋಗಿದ್ರು, ಕಳೆದ 1.25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಏನಾದ್ರು ಒಂದಿನ ಚನ್ನಪಟ್ಟಣಕ್ಕೆ ಬಂದು ಏನ್ ಕಷ್ಟ, ಚನ್ನಪಟ್ಟಣದಲ್ಲಿ ಕೆಲಸ ಏನಾಗಬೇಕು ಅಂತ ಯಾರಾದ್ರೂ ಬಂದು ಕೇಳಿದ್ರ? ಇಲ್ಲ ಪಾಪ, ಅದು ಎಂಥದೋ ಜನಸಂಪರ್ಕ ಅಂತ ಬೇರೆ ಮಾಡೋದಿಲ್ಲ ಅವ್ರ ತಮ್ಮ ಲೋಕಸಭಾ ಸದಸ್ಯರು. ಯಾವ್ದಾದ್ರು ಊರಲ್ಲಿ ಏನಾದ್ರು ಸ್ಕೂಲ್ ಕಟ್ಟಡ ಕಟ್ಟಬೇಕೋ, ಇಲ್ಲ ಆಸ್ಪತ್ರೆ ಕಟ್ಟಬೇಕೋ, ಇಲ್ಲ ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೇಳಿ ಏನಾದ್ರು ಕೆಲಸ ಮಾಡಿದ್ರು? ನನ್ನ ಮಕ್ಕಳು ಸಮಾನ, ನನ್ನ ಹೆಣ್ಮಕ್ಳಿಗೆ ಕೂತಿದ್ದೀರಿ, ನಿಮ್ಮ ಕಾಲೇಜ್ ಕಟ್ಸಿದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ, ಮುಖ್ಯಮಂತ್ರಿ ಆದ ನಂತರ ಇವತ್ತೇನಲ್ಲಿ ಕಟ್ಟಿದೀವಿ ಕಟ್ಟಡಗಳು ಶಿಕ್ಷಣ ಕ್ಷೇತ್ರದಲ್ಲಿ, ಯಾವತ್ತಾದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದ್ರ ಇವರು? ಈಗ ಪಾಪ ಬಂದವರೇ, ಮೊನ್ನೆ ಎಲ್ಲ ದೇವಸ್ಥಾನ 14-15 ದೇವಸ್ಥಾನ ಬೇರೆ ಸುತ್ಕೊಂಡು ಹೋಗೋರು. ಈಗ ಪ್ರಥಮವಾಗಿ ದೇವಸ್ಥಾನ ಸುತ್ತಿ ಈಗ ನಾಳೆಯಿಂದ 2 ದಿವಸ ಕಾರ್ಯಕ್ರಮ, 24-26 ನಮ್ಮ ಅಧಿಕಾರಿಗಳಿಗೆ. ನಿಜಕ್ಕೂ ನನಗೆ ಈ ಕಳೆದ 1 ವಾರದಿಂದ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ ಅಧಿಕಾರಿಗಳು, ನಿಮ್ಮನ್ನ ನಾನು ಮೆಚ್ಚಿ ಮಾತನಾಡಬೇಕು, ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ಆ ರೀತಿ ನಾನು ಪದ ಬಳಕೆ ಮಾಡಬೇಕು? ಮೊನ್ನೆ ಸಭೆ ಮಾಡ್ತಾರೆ, ಬಹುಶಃ ಮಾಧ್ಯಮ ಸ್ನೇಹಿತರಿಗೂ ಅರ್ಥ ಆಗಿರ್ಬೋದು, ನಾನೇನೋ KDB ಮೀಟಿಂಗೇ ಮಾಡ್ಲಿಲ್ಲವಂತ ಇಲ್ಲಿ ಅಧಿಕಾರಿಗಳದು. ಪಾಪ ಈಗ ಮಾಡಕ್ ಬಂದವ್ರೆ. ನಾನು ಮೀಟಿಂಗ್ ಮಾಡಿದಾಗ ನಿಮ್ನೆಲ್ಲ ಒಳಗಡೆ ಕೂರ್ಸ್ಕೊಂಡೇ ಮೀಟಿಂಗ್ ಮಾಡಿದೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರ್ಸ್ಕೊಂಡು ಕದ್ದು ಮುಚ್ಚಿ ಏನು ಮಾಡಲಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳಬೇಕು, ಕೆಲಸ ಮಾಡ್ರಪ್ಪ, ಜನಗಳಿಗೆ ಕಷ್ಟ ಕೊಡಬೇಡಿ. ಅದರಲ್ಲೂ ವಿಶೇಷ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ, ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲೇ ಚರ್ಚೆ ಮಾಡಿದ್ದೇವೆ. ಈಗ ಪಾಪ ಇವರು ಬಂದವರು ನಿಮ್ಮನ್ನೂ ಹೊರಗೆ ಕಳಿಸಿದ್ರು ಅಂತ ವಿಷಯ ಬಂತು. ಡೆಲ್ಲಿಲಿ ಇದ್ದೆ ನಾನು. ಆಮೇಲೆ ಅದು ಎಂತವ ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನು ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದ್ರೆ, ಇಂಥವ್ರನ್ನ ನೀವು ಚನ್ನಪಟ್ಟಣದ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಕೈ ಮುಗಿದು ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ ನಾವು ಅಣ್ಣ ತಮ್ಮಂದ್ರ ತರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿ ಒಳಗೆ ಸಂಘರ್ಷ ಕಳೆದ 20 ವರ್ಷದಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಯಾಕಂದ್ರೆ ದೇಶ ದೃಷ್ಟಿಯಿಂದ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ, ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವರಿಗೆ ಪ್ರತಿನಿತ್ಯ ಟಿವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಾವು ದೇವ್ರು ನಂಬಿದ್ದೇವೆ. ತಪ್ಪುಗಳು ಕೆಲವರು ಮಾಡ್ತಾರೆ, ತಪ್ಪು ಮಾಡಿ ಅಂತ ನಾವು ಹೇಳ್ತೀವ? ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ಈ ವಯಸ್ಸಿನಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಅವನ್ಯಾವನೋ ಒಬ್ಬ ಚಾನಲ್ ನಾನು ಏಕವಚನದಲ್ಲಿ ಪದ ಬಳಕೆ ಮಾಡ್ತಾನೆ ಅಂದ್ರೆ, ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ, ಈಗ ಚನ್ನಪಟ್ಟಣ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋಗೆ ಬೆಂಕಿನೇ ಹಾಕಿರೋರು. ನಾವ ಕೆಲಸ ಮಾಡಿಲ್ಲ, ಮಾಡ್ಕೊಳ್ಳಿ ಪಾಪ, ಅವನೇನೋ ಮಾಡ್ಕೊತಾವನೆ, ಖುಷಿ ಪಡ್ತಾವನೆ ಅಂತ ನಾವು ಸುಮ್ಮನಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.